ನಮಸ್ಕಾರ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು 5 ವಸ್ತುಗಳು ಫ್ರೀ ಆಗಿ ಸಿಗ್ತಾ ಇದೆ. ಹೌದು, ಇದು ನ್ಯಾಯ ಬೆಲೆ ಅಂಗಡಿಯಲ್ಲಿ ನೀವು ತೆಗೆದುಕೊಂಡು ಬರಬಹುದು. ಹಾಗಾದ್ರೆ ಇದಕ್ಕೆ ಪರ್ಸನಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಗಳು ಮತ್ತಿಷ್ಟು ಕೊಡಬೇಕಾ? ಅಥವಾ ಈ ವಸ್ತುಗಳು ನವೆಂಬರ್ ನಲ್ಲಿನೇ ಕೊಡಬೇಕಾಗಿತ್ತು, ಇಷ್ಟೇಕೆ ಲೇಟ್ ಆಗಿ ಕೊಡ್ತಾ ಇದ್ದಾರೆ? ಸೊ ಮತ್ತು ಈ ವಸ್ತುಗಳಲ್ಲಿ ಏನೇನ್ ಇರತ್ತೆ, ಇದರ ಜೊತೆಗೆ ಅಕ್ಕಿ ಸಿಗುತ್ತೋ ಇಲ್ವೋ, ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಉಂಟಾಗಿರುತ್ತೆ. ರಾಜ್ಯದಲ್ಲಿರ್ತಕ್ಕಂತಹ ಈ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ರೆ, ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಟೋಟಲ್ 10 ಕೆಜಿ ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ನೀವೆಲ್ಲರೂ ಕೂಡ ಪಡ್ಕೊಳ್ತಾ ಇದೀವಿ. ಇನ್ನು 5 ಕೆಜಿ ಅಕ್ಕಿ ಕ್ಯಾನ್ಸಲ್ ಆಗತ್ತೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು. ಅದರ ಬದಲಾಗಿ 5 ಐಟಮ್ಸ್ಗಳು, ವಸ್ತುಗಳು ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗುವಂತದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ. ಸೊ ಈ ಹಿಂದೆ ಏನಾಗಿತ್ತು, ಈಗ ಸದ್ಯದಲ್ಲಿ ಏನಾಗಿದೆ, ಇನ್ನು ಮುಂದೆ ಏನ್ ಆಗಬಹುದು, ಇದರ ಬಗ್ಗೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಅನ್ನಭಾಗ್ಯ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಈ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ 5 ವಸ್ತುಗಳು ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರಲ್ಲಿ KH ಮುನಿಯಪ್ಪನವರು ಇದ್ರ ಬಗ್ಗೆ ಬಹಳ ದಿನದನೇ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ರಂದ್ರೆ, ಹೋದ ಫೆಬ್ರವರಿ ತಿಂಗಳಕ್ಕಿಂತ ಮುಂಚೆನೆ ಚರ್ಚೆ ಮಾಡಿದ್ರು. 2025 ಫೆಬ್ರವರಿ ಹಿಡ್ಕೊಂಡು ನಿಮಗೆ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ, ಕಾರಣಾಂತರಗಳಿಂದ ಅಕ್ಕಿ ಸರಬರಾಜು ಆಗಿರ್ಲಿಲ್ಲ. ಹಾಗಾಗಿ ನಿಮಗೆ ಒಂದು ಫೆಬ್ರವರಿ ಮುಗಿದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ನಿಮಗೆ 15 ಕೆಜಿ ಅಕ್ಕಿಯನ್ನ ಕೊಟ್ರು. ಅಂದ್ರೆ ಹೋದ ತಿಂಗಳ ಫೆಬ್ರವರಿದ 5 ಕೆಜಿ ಅಕ್ಕಿ ಮಾತ್ರ ಕೊಟ್ಟಿದ್ರು. ಹಾಗಾಗಿ ಆ 5 ಕೆಜಿ ಪ್ಲಸ್ ಉಳಿದಂತಹ 10 ಕೆಜಿ, ಟೋಟಲ್ 15 ಕೆಜಿ ಅಕ್ಕಿಯನ್ನ ನೀವೇನ್ ಮಾಡಿದ್ರಿ, ಪ್ರತಿಯೊಬ್ಬರು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಪಡ್ಕೊಂಡ್ರಿ. ಅದಕ್ಕಿಂತ ಮುಂಚೆ ಏನ್ ಡಿಸಿಷನ್ ಆಗಿತ್ತಪ್ಪ ಅಂದ್ರೆ, ನಾವು ವಸ್ತುಗಳನ್ನ ಕೊಡೋಣ. ಯಾಕಂದ್ರೆ ಸರ್ವೆ ಕೂಡ ನಡೆಸಿದ್ರು. ಸರ್ವೆನಲ್ಲಿ 93% ಫಲಾನುಭವಿಗಳು ನಮಗೆ ಅಕ್ಕಿ ಕೊಡಿ ಅಥವಾ ವಸ್ತುಗಳನ್ನ ಕೊಡಿ ಅಂತ ಹೇಳಿದ್ರು. ಇನ್ನು ಅದಕ್ಕಿಂತ ಮುಂಚೆ ದುಡ್ಡನ್ನ ಕೊಡ್ತಾ ಇದ್ರು, ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳುವಂತ ಅವಶ್ಯಕತೆ ಏನಿಲ್ಲಲ್ಲ. ಸೊ ಸ್ಟಾರ್ಟಿಂಗ್ ನಲ್ಲಿ ಅಕ್ಕಿ ಶಾರ್ಟೇಜ್ ಇದ್ದ ಕಾರಣಕ್ಕಾಗಿ ದುಡ್ಡು ಕೊಟ್ಟಿದ್ರು. ಆ ದುಡ್ಡನ್ನ ಕೊಡ್ತಾ ಕೊಡ್ತಾ ದುಡ್ಡಿನ ಬದಲಾಗಿ ಅಕ್ಕಿ ಕೊಡ್ತೇವೆ ಅಥವಾ ವಸ್ತುಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು. ವಸ್ತುಗಳ ಬದಲಾಗಿ ಮತ್ತೆ ಅಕ್ಕಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿ ಕೇಂದ್ರ ಸರ್ಕಾರವು ಕೂಡ 25 ರೂಪಾಯಿ ಕೆಜಿ ಹಾಗೆ ಅಕ್ಕಿಯನ್ನ ಕೊಡ್ತಿತ್ತು. ಸೊ ಅಕ್ಕಿಯನ್ನ ನಮಗೆಲ್ಲರಿಗೂ ಕೂಡ ಕೊಡ್ತಾ ಇದ್ರು ಇದುವರೆಗೂ. ಸೊ ಇದರ ಬದಲಾಗಿ ಇನ್ನು ವಸ್ತುಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು KH ಮುನಿಯಪ್ಪನವರು ಮಾತುಕತೆ ಮಾಡಿ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನ ತರಿಸ್ಲಿಕ್ಕೆ ರೆಡಿ ಆದ್ರು. ಇನ್ನು ಉಳಿದಂತಹ ವಸ್ತುಗಳು ಅಂದ್ರೆ ಗಾಣದ ಎಣ್ಣೆ, ಅಡುಗೆ ಎಣ್ಣೆ ಅಂತ ಕರಿತೀವಿ, ಈ ಒಂದು ತೈಲವನ್ನ, ಜೊತೆಗೆ ರಾಗಿ ಆಗಿರಲಿ, ಅದೇ ರೀತಿಯಾಗಿ ಸಕ್ಕರೆ ಆಗಿರ್ಲಿ, ಉಪ್ಪು, ಈ 4 ವಸ್ತುಗಳ ಜೊತೆಗೆ ಬೇಳೆ ಕಾಳುಗಳನ್ನ ಕೂಡ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ವಸ್ತುಗಳನ್ನ ಹೋದ ಡಿಸೆಂಬರ್ ತಿಂಗಳಲ್ಲಿನೇ ಕೊಡಬೇಕಾಗಿತ್ತು, ಆದ್ರೆ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಈ ಕಿಟ್ಗಳ ವಿತರಣೆ ಅಂದ್ರೆ ಹಾಗೆ ಅಲ್ಲ, ಇವುಗಳು ರೆಡಿ ಆಗಬೇಕು, ಪ್ಯಾಕೆಟ್ ಆಗಬೇಕು, ಸಿಲಾಯಿ ಆಗಬೇಕು. ತದನಂತರ ಈ ಎಲ್ಲ ವಸ್ತುಗಳು ರೆಡಿಯಾಗಿ ಇನ್ನೊಂದು ಪ್ಯಾಕೆಟ್ ನಲ್ಲಿ ಸೇರಬೇಕು. ಅಂದ್ರೆ ಅಕ್ಕಿ 1 ಕೆಜಿ ಸಪರೇಟು, ಸಾರಿ, ಆ ಸಕ್ಕರೆ 1 ಕೆಜಿ ಸಪರೇಟು, ಉಪ್ಪು 1 ಕೆಜಿ ಸಪರೇಟು, ಈ ರೀತಿಯಾಗಿ ಎಲ್ಲ ಐಟಮ್ಸ್ಗಳು ಒಂದೊಂದು ಸಪರೇಟ್ ಆಗಬೇಕು. ತದನಂತರ ಅವೆಲ್ಲ ಕೂಡಿಸಿ ಒಂದು ದೊಡ್ಡ ಬ್ಯಾಗ್ ನಲ್ಲಿ ಪ್ಯಾಕೆಟ್ ಮುಖಾಂತರ ರೆಡಿ ಆಗಿ ಅದಕ್ಕೆ ಹೆಸರನ್ನ ಇಟ್ಟು, ಅಂದ್ರೆ ಇಂದಿರಾ ಕಿಟ್ ಅಂತ ಅದಕ್ಕೆ ಹೆಸರು. ಸೊ ಆ ಒಂದು ಕಿಟ್ ಅನ್ನ ನಿಮ್ಮೆಲ್ಲರಿಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಇವುಗಳು ರೆಡಿ ಆಗಬೇಕಂದ್ರೆ ಸುಮ್ನೆ ರೆಡಿ ಆಗೋದಿಲ್ಲ. ಇವುಗಳನ್ನ ರೆಡಿ ಮಾಡ್ಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ಪ್ಯಾಕೆಟ್ ರೆಡಿ ಆಗ್ಬೇಕು, ಎಷ್ಟೊಂದು ಕೆಲಸ ಕಾರ್ಮಿಕರು ಇರ್ತಾರೆ. ಯಾಕಂದ್ರೆ ಒಂದೊಂದು ರೇಷನ್ಸ್ ಕಾರ್ಡ್ಗಳಿಗೂ ಕೂಡ ಈಗ ಈ ಕಿಟ್ ಅನ್ನ ಕೊಡೋದಿಲ್ಲ. ಒಂದೊಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಎಲ್ಲ ಜನರಿಗೂ ಕೂಡ ಕಿಟ್ ಅನ್ನ ಕೊಡಬೇಕು. ಈಗ ಅಕ್ಕಿ ಆಗಿದ್ರೆ ಡೈರೆಕ್ಟ್ ಆಗಿ ಸರಬರಾಜು ಮಾಡ್ಕೊಂಡು ನ್ಯಾಯಬೆಲೆ ಅಂಗಡಿ ಮುಖಾಂತರ ಅಲ್ಲೇ ಅಳದು ನಿಮಗೆ ಕೊಡ್ತಾ ಇದ್ರು. ಆದ್ರೆ ಈಗ ಈ ಕಿಟ್ ಗಳನ್ನ ಸಪರೇಟ್ ಆಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸಪರೇಟ್ ಆಗಿ ರೆಡಿ ಮಾಡ್ಕೊಂಡು ಒಂದೊಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟೆಷ್ಟು ಜನ ಇರ್ತಾರೋ ಅದರ ಆಧಾರದ ಮೇಲೆ ಈ ಒಂದು ಕಿಟ್ ಗಳನ್ನ ವಿತರಣೆ ಮಾಡಲಾಗತ್ತೆ. ಸೊ ಹೀಗಾಗಿ ರಾಜ್ಯದ ಇಡೀ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಗ್ರಾಮ, ಹಳ್ಳಿ ಅನ್ನದೇ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಗಳಿಗೆ ಈ ಕಿಟ್ಗಳ ಸರಬರಾಜು ಆಗಲಿಕ್ಕೆ ಟೈಮ್ ತಗೊಳುತ್ತೆ, ರೆಡಿ ಆಗ್ಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ, ಅಲ್ಲಿಂದ ಬರ್ಲಿಕ್ಕೂ ಕೂಡ ಟೈಮ್ ತಗೊಳುತ್ತೆ. ಹೀಗಾಗಿ ನಿಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವೇಟ್ ಮಾಡ್ಲಿಕ್ಕೆ ಈಗ ಈ ಒಂದು ಕಿಟ್ಗಳೇ ಕಾರಣ. ಯಾಕಂದ್ರೆ ರೆಡಿ ಆಗಬೇಕು, ರೆಡಿ ಆದ ತಕ್ಷಣ ವಿತರಣೆ ಆಗತ್ತೆ. ಈಗ ರೆಡಿ ಆಗ್ತಾ ಇದಾವಂತೆ. ಬಹುತೇಕ ಈ ಜನವರಿ ತಿಂಗಳಲ್ಲಿ ಕೊಡೋದು ಫಿಕ್ಸ್ ಆಗಿತ್ತು.
ಈ ಒಂದು ತಿಂಗಳಲ್ಲಿ ಕೊಡೋದು ಬಹುತೇಕ ಡೌಟ್. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೊಡಬಹುದು, ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಸರಬರಾಜು ಆಗಲಿಲ್ಲ ಅಂದ್ರೆ ಅಲ್ಲಿ ಅಕ್ಕಿ ವಿತರಣೆ ಮಾಡ್ತಾರೆ. ಸೊ ಒಂದು ವೇಳೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 5 ಕೆಜಿ ಅಕ್ಕಿ ಮಾತ್ರ ವಿತರಣೆ ಮಾಡಿ ಮುಂದಿನ ತಿಂಗಳು ಕಿಟ್ಗಳನ್ನ ಡಬಲ್ ಆಗಿ ವಿತರಣೆ ಮಾಡಬಹುದು. ಕಾಯ್ದು ನೋಡ್ಬೇಕು ಒಟ್ಟಾರೆಯಾಗಿ. ಸದ್ಯಕ್ಕೆ ಮಾತ್ರ ಈ ಜನವರಿ ತಿಂಗಳಲ್ಲಿ ವಿತರಣೆ ಮಾಡುವಂತಹ ಚಾನ್ಸಸ್ ಇದೆ. ಆದ್ರೆ ಎಲ್ಲ ಕಡೆ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಸರಬರಾಜು ಆಗ್ಬೇಕಲ್ವಾ. ಹಾಗಾಗಿ ನಾವು ಕಾಯ್ದು ನೋಡೋಣ. KH ಮುನಿಯಪ್ಪನವರು ಈ ತಿಂಗಳು ಇಲ್ಲಾಂದ್ರೆ ಫೆಬ್ರವರಿನಲ್ಲಿ ಫಿಕ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕಾಯ್ದು ನೋಡಬೇಕಾಗಿದೆ. ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ತಿಂಗಳು ಸಿಕ್ಕರೆ ಮುಂದಿನ ತಿಂಗಳಂತೂ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಎಲ್ಲರ ಕೈಗೆ ಕಿಟ್ ವಿತರಣೆ ಸಿಗತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ವಿಷಯವನ್ನ ರೇಷನ್ ಕಾರ್ಡ್ ಇದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ದು. ಇನ್ನು ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.